ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇದ್ದೀರಾ ಜಾಗೃತಿ ಟೆಕ್ ಕನ್ನಡ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ವಾಸಸ್ಥಳ ಪ್ರಮಾಣ ಪತ್ರನ ಯಾವ ಥರ ಹಾಕೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸೊ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ಸರ್ಚ್ ಬಾರಲ್ಲಿ ನಾಡ ಕಚೇರಿ 5.0 ಅಂತ ಟೈಪ್ ಮಾಡ್ಕೊಳ್ರಿ. ಟೈಪ್ ಮಾಡ್ಕೊಂಡು ನೀವು ಎಂಟರ್ ಕೊಟ್ಟರೆ ನಿಮ್ಮ ಫಸ್ಟ್ ಒನ್ನೇ ಬರುತ್ತೆ, ಕರ್ನಾಟಕ ಸರ್ಕಾರ ಅಂತ. ಅದನ್ನು ನೀವು ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ನಿಮ್ಮ ಫೋನ್ ನಂಬರ್ನ ಹಾಕಿ ಲಾಗಿನ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಾನು ನನ್ನ ನಂಬರ್ನ ಹಾಕ್ಬಿಟ್ಟು OTP ಪಡೀರಿ ಅಂತ ಕೊಟ್ಟರೆ, ನೀವು ಯಾವ ನಂಬರ್ ಹಾಕಿರ್ತೀರೋ ಆ ನಂಬರ್ಗೆ ಒಂದು OTP ಬರುತ್ತೆ. ಸೊ OTPನ ನೀವು ಎಂಟ್ರಿ ಮಾಡ್ಕೋಬೇಕು. ನೀವು ನಿಮ್ಮ OTPನ ಎಂಟ್ರಿ ಮಾಡಿಕೊಂಡು ಲಾಗಿನ್ ಅಂತ ನೀವು ಕ್ಲಿಕ್ ಮಾಡಬೇಕು. ಈ ಥರ ಓಪನ್ ಆಗುತ್ತೆ, ಕರ್ನಾಟಕ ಸರ್ಕಾರ ನಾಡ ಕಚೇರಿ. ಇದರಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಅಂತ ಇದೆ ನೋಡಿ. ನಿಮಗೆ ಒಂದು ವೇಳೆ ಇಂಗ್ಲೀಷಲ್ಲಿ ಬೇಕಾದರೆ ಇಂಗ್ಲೀಷ್ ಅಂತ ಕ್ಲಿಕ್ ಮಾಡಿಕೊಂಡು ನೀವು ಸರ್ಟಿಫಿಕೇಟ್ನ ನೀವು ತೊಗೋಬೋದು. ಅಪ್ಲಿಕೇಶನ್ ಹಾಕಿ ನನಗೆ ಕನ್ನಡದಲ್ಲಿ ಬೇಕು, ನಾನು ಕನ್ನಡ ಅಂತ ಕ್ಲಿಕ್ ಮಾಡ್ಕೋತೀನಿ. ಇಲ್ಲಿ ಹೊಸ ವಿನಂತಿ ಅಂತೇಳಿದೆ, ಅದ್ರ ಮೇಲೆ ನೀವು ಮೌಸ್ ತೊಗೊಂಡೋದ್ರೆ ಕೆಳಗಡೆ ವಾಸಸ್ಥಳ ಪ್ರಮಾಣ ಪತ್ರ ಅಂತೇಳಿ ಬರುತ್ತೆ, ಅದನ್ನು ನೀವು ಕ್ಲಿಕ್ ಮಾಡ್ಕೋಬೇಕು. ಮತ್ತು ಕೆಳಗಡೆ ನಿವಾಸಿ ಪ್ರಮಾಣ ಪತ್ರ ಅಂತೇಳಿದೆ, ಅದೇನು ನಿಮಗೆ ಅವಶ್ಯಕತೆ ಇರೋದಿಲ್ಲ. ವಾಸಸ್ಥಳ ಪ್ರಮಾಣ ಪತ್ರ ಅಂತ ಕ್ಲಿಕ್ ಮಾಡಿಕೊಂಡ್ರೆ ಈ ಥರ ನಿಮ್ಗೆ ಓಪನ್ ಆಗುತ್ತೆ. ನೆಕ್ಸ್ಟ್ ಮುಂದುವರಿಸಿ ಅಂತೇಳಿ ಕ್ಲಿಕ್ ಮಾಡ್ಕೋಬೇಕು. ನೀವು ಪಡಿತರ ಚೀಟಿ ಹೊಂದಿದ್ದೀರಾ ಇಲ್ಲ ಅಂತ ಕ್ಲಿಕ್ ಮಾಡಿಕೊಂಡು ಮುಂದುವರಿಸಿ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ಥರ ನೇಮ್ ಇದೆಯೋ ಅದೇ ಥರ ಕನ್ನಡದಲ್ಲಿ ಟೈಪ್ ಮಾಡಿಕೊಂಡು ಮತ್ತು ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಟೈಪ್ ಮಾಡ್ಕೋಬೇಕಾಗುತ್ತೆ. ಸೊ ಟೈಪ್ ಮಾಡಿಕೊಂಡು ನೆಕ್ಸ್ಟ್ ನೀವು ಸಬ್ಮಿಟ್ ಅಂತ ಕೊಡಿ. ನೀವು ನೋಡ್ಬೋದು ಅಪ್ಲಿಕೇಶನ್ ಈ ಥರ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಜಿಲ್ಲೆ, ತಾಲೂಕು, ಹೋಬಳಿ, ಗ್ರಾಮ ಎಲ್ಲ ತೊಗೊಂಡಿದೆ. ಮತ್ತು ನಿಮ್ಮ ನೇಮ್, ನಿಮ್ಮ ತಂದೆ ಹೆಸರು, ತಾಯಿ ಹೆಸರು ಮತ್ತು ನಿಮ್ಮ ವಿಳಾಸನ ಹಾಕಬೇಕು. ಹಾಕಿ ನೆಕ್ಸ್ಟು ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಸೊ OTP ಕಳುಹಿಸಿ ಅಂತೇಳಿ ನೀವು ಕ್ಲಿಕ್ ಮಾಡಬೇಕು. ಇದು ಕಂಪಲ್ಸರಿ ಆಗಿರುತ್ತೆ, ಯಾಕಂತಂದರೆ ಫೋನ್ OTP ಮತ್ತು ಇಮೇಲ್ OTP ಯಾವುದೇ ನಾಡ ಕಚೇರಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಅದು ಕಂಪಲ್ಸರಿ ಆಗಿರುತ್ತೆ. ಸೊ ಇಲ್ಲಿ ನಾವು ಫೋನ್ ನಂಬರ್ನ ಹಾಕಿ ನಾವು OTP ತೊಗೊಂಡಿದ್ದೀನಿ, OTPನೂ ಕೂಡ ಹಾಕ್ದೆ. ನೆಕ್ಸ್ಟು ಇಮೇಲ್ ID ಹಾಕ್ತೀನಿ. ಇಮೇಲ್ ID ಹಾಕ್ಬಿಟ್ಟು ಅದನ್ನು ಕೂಡ OTP ಕಳುಹಿಸಿ ಅಂತ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಇಮೇಲ್ IDಗೆ ಒಂದು OTP ಬರುತ್ತೆ. ಇದು ಮಾತ್ರ ಕಂಪಲ್ಸರಿ. ನೀವು ನಾಡ ಕಚೇರಿ ಅಪ್ಲಿಕೇಶನ್ ಹಾಕಿದ್ರೂ ಕೂಡ ಫೋನ್ OTP ಮತ್ತು ಇಮೇಲ್ OTP ಕಂಪಲ್ಸರಿ ಆಗಿರುತ್ತೆ. ಸೊ ದಯವಿಟ್ಟು ಇದನ್ನು ನೀವು ಕಂಪಲ್ಸರಿ ನೀವು ಅಪ್ಡೇಟ್ ಮಾಡಬೇಕಾಗುತ್ತೆ. ಸೊ OTP ಇಲ್ಲದೆ ಯಾವುದೇ ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ. ನೆಕ್ಸ್ಟ್ ಮುಂದಿನದು ಅಂತೇಳಿ ನೀವು ಕ್ಲಿಕ್ ಮಾಡಿಕೊಳ್ಳ್ರಿ. ನೀವು ಅಪ್ಲಿಕೇಶನ್ ಹಾಕ್ತಿದ್ದೀರಲ್ಲ, ಸೊ ಅವ್ರು ಎಷ್ಟು ವರ್ಷಗಳಿಂದ ಆ ವಿಳಾಸದಲ್ಲಿ ಇದ್ದಾರೆ ಅಂತೇಳಿ ಕೇಳುತ್ತೆ. ಅವರ ಒಂದು ಡೇಟ್ ಆಫ್ ಬರ್ತ್ನ ನೋಡಿಕೊಂಡು ನೀವು ಹೆಚ್ಚು ಕಮ್ಮಿ 1 ವರ್ಷ ಹೆಚ್ಚು ಕಮ್ಮಿ ಹಾಕಿದರೆ ಓಕೆ. ಇಲ್ಲ ನಾನು 19 ವರ್ಷ 10 ತಿಂಗಳು ಹಾಕ್ತೀನಿ, ನೆಕ್ಸ್ಟ್ ಕೊಡ್ತೀನಿ. ಇಲ್ಲಿ ಅವರ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಇದರಲ್ಲಿ ಗುರುತಿನ ಚೀಟಿಯಾಗಿ ಅವರ ಆಧಾರ್ ಕಾರ್ಡ್ನ ನಾನು ಅಪ್ಲೋಡ್ ಮಾಡ್ತೀನಿ. ಅಪ್ಲೋಡ್ ಮಾಡಿ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಕೊಟ್ಟರೆ ಮೇಲ್ಗಡೆ ಅಪ್ಲೋಡ್ ಆಯಿತು ನೋಡಿ. ನೆಕ್ಸ್ಟು ಆ ವಿಳಾಸದ ಪುರಾವೆಯಾಗಿ ಆಧಾರ್ ಕಾರ್ಡ್ನ ನಾನು ಅಪ್ಲೋಡ್ ಮಾಡ್ತೀನಿ. ಅದಾದಮೇಲೆ ನೆಕ್ಸ್ಟ್ ನೀವು ಸಲ್ಲಿಸಿ ಅಂತ ಕ್ಲಿಕ್ ಮಾಡ್ಕೋಬೇಕು. ಮಾಡಿಕೊಂಡ್ರೆ ಅವರ ಒಂದು RD ನಂಬರ್ ಜನ್ರೇಟ್ ಆಗುತ್ತೆ, ಅದನ್ನು ಒಂದು ಕಡೆ ಕಾಪಿ ಮಾಡಿಕೊಳ್ಳ್ರಿ. ನೆಕ್ಸ್ಟ್ ನಿಮಗೆ ಡೈರೆಕ್ಟಾಗಿ ಇ-ಸೈನ್ಗೆ ಓಪನ್ ಆಗುತ್ತೆ. ನೀವು ನೋಡ್ಬೋದು ಅಲ್ಲಿ ಇ-ಸಹಿಗೆ ಮುಂದುವರಿಸಿ ಅಂತೇಳಿದೆ, ಅದನ್ನು ನೀವು ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಅವರ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ನೀವು ಇ-ಸೈನ್ ಮಾಡಬೇಕಾಗುತ್ತೆ. ಈ ಪ್ರೋಸೆಸ್ ಕೂಡ ಕಂಪಲ್ಸರಿ ಆಗಿರುತ್ತೆ ನಾಡ ಕಚೇರಿ ಸರ್ವಿಸಲ್ಲಿ. ನೆಕ್ಸ್ಟ್ ನೀವು ಗೆಟ್ OTP ಅಂತ ಕೊಟ್ಟರೆ ಅವರ ನಂಬರ್ಗೆ ಒಂದು OTP ಹೋಗಿರುತ್ತೆ. ಸೊ OTPನ ನೀವು ಎಂಟ್ರಿ ಮಾಡಿಕೊಂಡು ನೀವು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ನೀವು ನೋಡ್ಬೋದು, ಲೈವ್ ಆಗಿ ತೋರಿಸ್ತಾ ಇದ್ದೀನಿ. ಸೊ ಹಣ ಪಾವತಿಸಲು ಮುಂದುವರಿಸಿ, ಇಲ್ಲಿ ನೀವು ಹಣ ಪಾವತಿಸಲು ಮುಂದುವರಿಸಿ ಅಂತ ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟು ಅದು ಕಂಟಿನ್ಯೂ ಆಗಿ ಹಂಗೆ ಹೋಗ್ತಾ ಇರುತ್ತೆ ಅಪ್ಲಿಕೇಶನ್ನು. ನೆಕ್ಸ್ಟು ಇಲ್ಲಿ SBI, ಇ-ಪೇ ಮತ್ತು ಫೋನ್ಪೇ ಅಂತಿದೆ. ಎಲ್ಲರೂ ಕೂಡ ಫೋನ್ಪೇನ ಚಾಯ್ಸ್ ಮಾಡ್ತಾರೆ. ಸೊ
ಯಾಕಂದರೆ ಎಲ್ಲರದ್ದು ಕಾಮನಾಗಿ ಫೋನ್ಪೇ ಅಂತ ಇದ್ದೇ ಇರುತ್ತೆ. ಸೊ ನೀವು ಫೋನ್ಪೇ ಅಂತ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಾಣಿಸ್ತಿರೋ QR ಕೋಡ್ನ ನೀವು ಸ್ಕ್ಯಾನ್ ಮಾಡಿ ₹40 ಪೇ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಆ ಕಡೆ ಒಂದು 8ರಿಂದ 10 ದಿನಗಳ ಒಳಗಡೆ ನಿಮ್ಮ ಒಂದು ಸರ್ಟಿಫಿಕೇಟ್ ನಿಮ್ಮ ಲಾಗಿನಲ್ಲೇ ಬರುತ್ತೆ. ಸೊ ಇಷ್ಟೇ, ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಹಾಗೆ ಬೆಲ್ಲೈಕನ್ ಒತ್ತೋದ್ರಿಂದ ನಾವು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ನಮಸ್ಕಾರ.